ಗುಣಾಕಾರ ಕ್ರಿಯೆಯ ಕೆಲವು ಟ್ರಿಕ್ಸ್ಗಳನ್ನು ನಾವು ತಿಳಿಯೋಣ. 10 11 110, 10 12 120, 10 13 130, 10 14 140, 10 15 150. ಉದಾಹರಣೆಗಳಲ್ಲಿ 10 ಎಂಬ ಸಂಖ್ಯೆಯನ್ನು ಆಧಾರವಾಗಿಟ್ಟುಕೊಂಡು ಎರಡೂ ಸಂಖ್ಯೆಗಳನ್ನು ಬರೆದಾಗ ಸಿಗುವ ಗುಣಲಬ್ಧದಲ್ಲಿ ಏಕಸ್ಥಾನದ ಅಂಕೆ ಸಮ ಏಕಸ್ಥಾನದ ಅಂಕೆಗಳ ಗುಣಲಬ್ಧ. ನೆಕ್ಸ್ಟ್ ಸ್ಥಾನಗಳಲ್ಲಿ ಬರುವ ಸಂಖ್ಯೆ 10 ಕೂಡಿಸು ಎರಡೂ ಸಂಖ್ಯೆಗಳ ಏಕಸ್ಥಾನದ ಅಂಕೆಗಳ ಮೊತ್ತ ಆಗಿರುತ್ತದೆ. 10 ಗುಣಿಸು 11 ಅಂದರೆ 10 ಕೂಡಿಸು 0 ಗುಣಿಸು 10 ಕೂಡಿಸು 1. ಆಗ ಏಕಸ್ಥಾನದಲ್ಲಿ 0 ಗುಣಿಸು 1 ಅಂದರೆ 0. ದಶಕ ಸ್ಥಾನದಲ್ಲಿ 10ಕ್ಕೆ ಎರಡೂ ಸಂಖ್ಯೆಗಳ ಏಕಸ್ಥಾನದಲ್ಲಿರುವ ಅಂಕೆಯನ್ನು ಕೂಡಿಸುವಾಗ 10 ಕೂಡಿಸು 0 ಕೂಡಿಸು 1 ಅಂದರೆ 11 ಆಗುವುದು. ಆಗ 110 ಆಗುವುದು. ಅದೇ ರೀತಿ 10 ಗುಣಿಸು 12 ಸಮ 120, 10 ಗುಣಿಸು 13 ಸಮ 130 ಆಗುವುದು. ಗುಣಿಸು 15 ಸಮ 10 ಕೂಡಿಸು 2 ಗುಣಿಸು 10 ಕೂಡಿಸು 5 ಅಂದರೆ ಏಕಸ್ಥಾನದ ಅಂಕೆಗಳ ಗುಣಲಬ್ಧ 2 5 10 ಆಗುವುದು. ಏಕಸ್ಥಾನದಲ್ಲಿ 0 ಮಾತ್ರ ಬರೆಯಬೇಕಾದ್ದು. 10 ಕೂಡಿಸು 2 ಕೂಡಿಸು 5 ಅಂದರೆ 17. 17ಕ್ಕೆ 1 ಕೂಡಿಸುವಾಗ ಅದು 18 ಆಗುವುದು. ಆಗ ಉತ್ತರ 180 ಆಗುವುದು. ಅದೇ ರೀತಿ 19 ಗುಣಿಸು 18 ಸಮ 342. 15 ಗುಣಿಸು 15 ಸಮ 225. 16 ಗುಣಿಸು 16 ಸಮ 256 ಆಗುವುದು. ಅದೇ ರೀತಿ ಕೆಳಗಿನ ಸಂಖ್ಯೆಗಳ ಗುಣಲಬ್ಧವನ್ನು ನೀವು ಮನಸ್ಸಿನಲ್ಲೇ ಕಂಡುಕೊಳ್ಳಿರಿ. 17 ಗುಣಿಸು 18 ಸಮ 8 7 56 6 ಮಾತ್ರ ಬರೆಯುವುದು. 10 ಕೂಡಿಸು 7 ಕೂಡಿಸು 8 ಅಂದರೆ 10 7 17 8 25. 25ಕ್ಕೆ 5 ಕೂಡಿಸುವಾಗ 30. ಆಗ ಉತ್ತರವು 306 ಆಗುವುದು. ಅದೇ ರೀತಿ ಉಳಿದ ಸಂಖ್ಯೆಗಳ ಗುಣಲಬ್ಧವನ್ನು ನೀವು ನೋಡಿಕೊಳ್ಳಿರಿ. ಗುಣಿಸು 21 ಸಮ 10 ಕೂಡಿಸು 1 ಗುಣಿಸು 10 ಕೂಡಿಸು 11. ಆಗ 1 11 11 1 ಮಾತ್ರ ಬರೆಯುವುದು. 10 1 11 11 22 1 23 ಆಗ 231 ಆಗುವುದು. ಅದೇ ರೀತಿ
21 ಗುಣಿಸಿ 21 ಅಂದರೆ 10 ಕೂಡಿಸು 11 ಗುಣಿಸು 10 ಕೂಡಿಸು 11. ಆಗ 11 11 121, ಒಂದು ಮಾತ್ರ ಬರೆಯುವುದು, 12 ಬಾಕಿ. 10 ಕೂಡಿಸು 11 ಅಂದರೆ 21, 21 11 32, 32ಕ್ಕೆ 12 ಕೂಡಿಸುವಾಗ 44 ಆಗುವುದು. ಆಗ ಉತ್ತರ 441 ಆಗುವುದು. ಈ ರೀತಿ 10 ಆಧಾರ ಸಂಖ್ಯೆಯಾಗಿ ಬರೆದು ಗುಣನವನ್ನು ನಾವು ಮಾಡಬಹುದು, ಸುಲಭವಾಗಿ ಮಾಡಬಹುದು. ಆದರೆ ಸಂಖ್ಯೆಗಳು ದೊಡ್ಡ ದೊಡ್ಡ ಆದಂತೆ ಅದು ಕಷ್ಟ ಆಗುವುದು. ಇನ್ನೂ ಹಲವು ಗುಣಲಬ್ಧ ಕಂಡುಹಿಡಿಯುವ ಉಪಾಯಗಳು, ಕೆಲವು ಪ್ರತ್ಯೇಕ ಗುಣ ಇರುವ ಸಂಖ್ಯೆಗಳಿಗೆ ಇವೆ. ಅದನ್ನು ನಾವು ಮುಂದೆ ನೋಡೋಣ.